صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಈ ಸಮಯದಲ್ಲಿ ಕತೆ ಹೇಳಬಾರದು. ಹೇಳಿದರೆ ಏನಾಗುತ್ತದೆ ಗೊತ್ತಾ? ಸಾಮಾನ್ಯವಾಗಿ ಈ ಸಮಯದಲ್ಲಿ ಕತೆ ಹೇಳುವಂತಹ ಸ್ವಭಾವ ನಮ್ಮಲ್ಲಿ ಅತಿಯಾಗಿ ಜನರಿಗಿದೆ. ಆದ್ದರಿಂದ ಇನ್ನು ಮುಂದೆ ಆ ರೀತಿ ಹೇಳದಿರಿ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಮಾ ನಾಮ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಬ್ಲಲ್ ಇಶಾ ನಮಾಜ್ಗಿಂತ ಮುಂಚೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಲಗುತ್ತಿರಲಿಲ್ಲ. ಅದೇ ರೀತಿ ವಲ ಸಮರ ಬಅದಹ, ಇಶಾ ನಮಾಜಿನ ನಂತರ ಕತೆ ಹೇಳುವಂತಹ, ರಾತ್ರಿ ಕತೆ ಹೇಳುವಂತಹ ಸ್ವಭಾವ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇಲ್ಲ ಎಂದು. ಆದ್ದರಿಂದ ಇಶಾ ನಮಾಜ್ಗಿಂತ ಮುಂಚೆ ಅಂದರೆ ಮಗರಿಬ್ ಇಶಾ ನಡುವೆ ಮಲಗುವಂತಹ ಸ್ವಭಾವ ಕೂಡ ಒಳ್ಳೆಯದಲ್ಲ. ನಮ್ಮ ಮಕ್ಕಳು ಮನೆಯಲ್ಲಿ ಆ ರೀತಿ ಮಲಗುವುದಾದರೆ ಅವರಿಗೆ ಅದಕ್ಕಿರುವಂತಹ ಒಂದು ಅವಕಾಶವನ್ನು ನಾವು ಮಾಡಿಕೊಡಬಾರದು. ಏನಾದರೂ ಹೇಳಿ ಅವರನ್ನು ಮಲಗದಂತೆ ನಾವು ನೋಡಬೇಕು. ಇಶಾ ಆದರೆ ನಂತರ ಮಲಗಬಹುದು, ಆದರೆ ನಂತರ ರಾತ್ರಿ ಕುಳಿತುಕೊಂಡು ಕತೆ ಹೇಳುವಂತಹ ಸ್ವಭಾವ ಅದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಲ್ಲ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಇಷ್ಟಪಟ್ಟಿಲ್ಲ. ಆದ್ದರಿಂದ ನಮಗೂ ಕೂಡ ಅದು ಇಷ್ಟ ಇಲ್ಲ, ನಾವು ಕೂಡ ಅದು ಮಾಡಬಾರ್ದು. ಆದ್ದರಿಂದ ರಾತ್ರಿಯಲ್ಲಿ ಕುಳಿತುಕೊಂಡು ಕತೆ ಹೇಳುವಂತಹ, ಮಾತನಾಡುವಂತಹ, ತಮಾಷೆ ಹೇಳುವಂತಹ ಸ್ವಭಾವ ಒಳ್ಳೆಯದಲ್ಲ. ಇಶಾ ನಮಾಜ್ ಮಾಡಿದರೆ ಊಟ ಮಾಡಿ ಮಲಗುವುದಾಗಿದೆ ವಿಶ್ವಾಸಿಯ ಸ್ವಭಾವ. ಆದ್ದರಿಂದ ಆ ರೀತಿಯಾದಂತಹ ಸ್ವಭಾವ ನಮ್ಮಲ್ಲಿರಲಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.